Hello everyone, this is Manasa BT. Welcome to my channel Make It Happen. KPSC main series ಅಲ್ಲಿ ನಾವು 4th ಯೂನಿಟ್ ಇದು ಡಿಸಾಸ್ಟರ್ ಪೆಸ್ಟ್ ಆ್ಯಂಡ್ ಪೊಲ್ಯೂಷನ್ ಇದರಲ್ಲಿ ಡಿಸಾಸ್ಟರ್ ನೋಡೋಣ ಇವತ್ತು. ಸೊ ಡಿಸಾಸ್ಟರ್ ಅಂತ ಹೇಳಿದ್ರೆ ಎನಿ ಅಕರೆನ್ಸ್ ದಟ್ ಕಾಸಸ್ ಡ್ಯಾಮೇಜ್, ಎಕನಾಮಿಕ್ ಡಿಸ್ಟ್ರಕ್ಷನ್, ಲಾಸ್ ಆಫ್ ಹ್ಯೂಮನ್ ಲೈಫ್, ಡಿಟೀರಿಯರೇಷನ್ ಇನ್ ಹೆಲ್ತ್ ಆ್ಯಂಡ್ ಹೆಲ್ತ್ ಸರ್ವಿಸ್ on a scale sufficient to warrant an extraordinary response from outside the affected area or community. ಅಂದರೆ ಈಗ ಏನಾದರೂ ಡ್ಯಾಮೇಜ್ ಕಾಸ್ ಆದರೆ ಅಥವಾ ಎಕನಾಮಿಕ್ ಡಿಸ್ಟ್ರಕ್ಷನ್ ಆದರೆ, ಹ್ಯೂಮನ್ ಲೈಫಿಗೆ ಏನಾದರೂ ಲಾಸ್ ಆದರೆ, ಅಥವಾ ಹೆಲ್ತ್ ಸರ್ವಿಸಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಎಕ್ಸ್ಟ್ರಾಡಿನರಿ ಆಗಿ ಎಫೆಕ್ಟ್ ಆಗಿದೆ ಒಂದು ಏರಿಯಾ ಅಥವಾ ಕಮ್ಯುನಿಟಿಗೆ ಅಂತ ಏನಾದರೂ ನಮಗೆ ಗೊತ್ತಾದರೆ ಅದನ್ನು ಡಿಸಾಸ್ಟರ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಡಿಸಾಸ್ಟರ್ ಅಂತ ತಗೊಂಡಾಗ ನ್ಯಾಚುರಲ್ ಡಿಸಾಸ್ಟರ್, ಮ್ಯಾನ್ ಮೇಡ್ ಡಿಸಾಸ್ಟರ್. ಸೊ ನ್ಯಾಚುರಲಲ್ಲಿ ಯಾವುದೆಲ್ಲ ಡಿಸಾಸ್ಟರ್ ಇದೆ ಅದನ್ನು ನೋಡೋಣ. ಫಸ್ಟ್ ಒನ್ ಅರ್ತ್ಕ್ವೇಕ್ ಅಂತ ಹೇಳಿದ್ರೆ ಸಡನ್ ಟ್ರೆಮರ್ ಅಥವಾ ಮೂಮೆಂಟ್ ಆಫ್ ದ ಅರ್ತ್ ಕ್ರಸ್ಟ್ ಡ್ಯೂ ಟು ದ ವೆರೈಟಿ ಆಫ್ ರೀಸನ್ಸ್. ಅಂದರೆ ಸಡನ್ನಾಗಿ ಮೂಮೆಂಟ್ ಆಗೋದು ಅರ್ತ್ ಕ್ರಸ್ಟ್. ಓಕೆ, ಸೊ ಏನು ರೀಸನ್ ಅಂತ ಹೇಳಿದ್ರೆ ಯಾವುದೇ ರೀಸನ್ ಇರ್ಬೋದು, ವಾಲ್ಕ್ಯಾನಿಕ್ ಎರಪ್ಷನ್ ಆಗಿರ್ಬೋದು ಅಥವಾ ಮೂಮೆಂಟ್ ಆಗೋದಾಗಿರ್ಬೋದು ಪ್ಲೇಟ್ಸ್ದು. ಸೊ ಈ ಥರದ್ದೆಲ್ಲ ಏನೇ ರೀಸನ್ ಇದ್ರೂ ಇದು ಸ್ಟ್ರೈನ್ ಎನರ್ಜಿನ ಇದೇನು ಮಾಡುತ್ತೆ, ಅರ್ತ್ಸ್ ಕ್ರಸ್ಟ್ ಇರುತ್ತಲ್ಲ ಅದಕ್ಕೆ ಅಕ್ಯುಮುಲೇಟ್ ಮಾಡ್ತಾ ಹೋಗುತ್ತೆ. ಸೊ ಈಗ ಅರ್ತ್ಕ್ವೇಕ್ ಆಗ್ತಿದೆ ಅಂತ ಹೇಳಿದ್ರೆ, ಇಲ್ಲೊಂದು ಅರ್ತ್ಕ್ವೇಕ್ ಆಗಿದೆ ಅಂತ ಹೇಳಿದ್ರೆ, ಸೊ ಇದು ಫೋಕಸ್ ಅಂತ ಕರಿತೀವಿ. ಫೋಕಸ್ದು ಮೇಲೆ ಇದನ್ನು ಎಪಿಸೆಂಟರ್ ಅಂತ ಕರಿತೀವಿ. ಸೊ ಏನಿದು ಅಂತ ಹೇಳಿದ್ರೆ ಪಾಯಿಂಟ್ ಆಫ್ ಒರಿಜಿನ್ ಇರುತ್ತಲ್ಲ, ಎಲ್ಲಿ ಒರಿಜಿನೇಟ್ ಆಯಿತು ಅರ್ತ್ಕ್ವೇಕ್ ಅದನ್ನು ನಾವು ಫೋಕಸ್ ಅಂತ ಕರಿತೀವಿ. ಸೊ ಈ ಒರಿಜಿನೇಟ್ ಆಗಿದ್ದು ರೈಟ್ ಎಬೋ ಪ್ಲೇಸ್ ಇರುತ್ತಲ್ಲ ಫೋಕಸ್ದು ಮೇಲೆ, ಅದನ್ನು ಎಪಿಸೆಂಟರ್ ಅಂತ ಕರಿತೀವಿ. ಇದು ಅರ್ತ್ ಸರ್ಫೇಸಲ್ಲಿ ಆಗೋಂಥದ್ದು. ಇದು ಅರ್ತ್ ಸರ್ಫೇಸ್ ಅಂತ ಅಂದ್ಕೊಳ್ಳಿ. ಸೊ ಎಪಿಸೆಂಟರ್ ಅರ್ತ್ ಸರ್ಫೇಸ್ ಮೇಲೆ ಇರುತ್ತೆ. ಅರ್ತ್ಕ್ವೇಕ್ ಆದಾಗ ನಾವು 3 ಟೈಪ್ಸ್ ಆಫ್ ಶಾಕ್ ವೇವ್ಸ್ನ ನೋಡ್ಬೋದು ನಾವು. ಸೊ ಯಾವುದೆಲ್ಲ ಅಂತ ಹೇಳಿದ್ರೆ ಪಿ ವೇವ್ಸ್, ಎಸ್ ವೇವ್ಸ್ ಮತ್ತು ಸರ್ಫೇಸ್ ಅಥವಾ ಎಲ್ ವೇವ್ಸ್ ಅಂತ ಕರಿತೀವಿ. ಎಲ್ ವೇವ್ಸ್ ಅಂತ. ಸೊ ಪಿ ವೇವ್ಸ್ ಅಂತ ಹೇಳಿದ್ರೆ ಪ್ರೈಮರಿ ವೇವ್ಸ್ ಅಂತ. ಸೊ ಪ್ರೈಮರಿ ವೇವ್ಸಲ್ಲಿ ಏನು ಅಂತ ಹೇಳಿದರೆ ಇದು ಸಾಲಿಡ್ ಹಾಗೆ ಲಿಕ್ವಿಡಲ್ಲಿ ಮೂಮೆಂಟ್ ಆಗುತ್ತೆ. ಸೊ ಎರಡರಲ್ಲಿ ಮೂಮೆಂಟ್ ಆಗ್ಬೋದು ಇದು. ಸೊ ಎಸ್ ವೇವ್ ಅಂತ ಹೇಳಿದ್ರೆ ಸೆಕೆಂಡರಿ ವೇವ್ಸ್. ಇದು ಸೆಕೆಂಡರಿ ವೇವ್ಸ್ ಅಂತ ಹೇಳಿದರೆ ಎಸ್ ಫಾರ್ ಸಾಲಿಡ್ ಅಂತ ಅಂದ್ಕೊಳ್ಳಿ. ಸೊ ಸಾಲಿಡಲ್ಲಿ ಮಾತ್ರ ಮೂಮೆಂಟ್ ಆಗೋದು, ಇದು ಲಿಕ್ವಿಡಲ್ಲಿ ಆಗಲ್ಲ. ಸೊ ಎಲ್ ವೇವ್ ಅಂತ ತಗೊಂಡಾಗ ಇದು ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ. ಸೊ ಸರ್ಫೇಸ್ ಅಂತ ಹೇಳಿದರೆ ಜಸ್ಟ್ ಇದು ಕ್ರಸ್ಟಲ್ ಮಾತ್ರ, ಅಂದರೆ ಎಪಿಸೆಂಟರ್ಗೆ ತುಂಬ ಕ್ಲೋಸ್ ಆಗಿ ಮೂಮೆಂಟ್ ಆಗೋವಂಥದ್ದು, ಕ್ರಸ್ಟಲ್ ಮಾತ್ರ, ಸರ್ಫೇಸ್ ಆಫ್ ದ ಅರ್ತ್ ಮಾತ್ರ. ಸೊ ಇದು ಹೇಗೆ ಅಂತ ಹೇಳಿದ್ರೆ ಬಿಲ್ಡಿಂಗನ್ನು ಡ್ಯಾಮೇಜ್ ಮಾಡೋದು, ಲ್ಯಾಂಡ್ ಸ್ಲೈಡ್, ಸುನಾಮಿ, ಸೊ ಈ ಥರದನ್ನೆಲ್ಲ ಡೆಡ್ಲಿಯೆಸ್ಟ್ ಆ್ಯಕ್ಟ್ ಮಾಡೋದೇ ಎಲ್ ವೇವ್ಸ್. ಸೊ ಈಗ ನಾವು ಸ್ಟಡಿ ಮಾಡಿರೋದಕ್ಕೆ ನಮ್ಗೆ ಈ ಥರ ಇದೆಲ್ಲ ವೇವ್ಸ್ ಇದೆ, ಈ ಥರ ಡ್ಯಾಮೇಜ್ ಆಗುತ್ತೆ ಅಂತ ನಮಗೆ ಗೊತ್ತು. ಸೊ ಹಿಸ್ಟ್ರಿ ಅಂತ ತಗೊಳ್ಳೋದಾದರೆ, ಹಿಸ್ಟ್ರಿಯಲ್ಲಿ ಅವ್ರಿಗೆ ಯಾವ ಥರ ಅವರು ಫೈಂಡ್ ಔಟ್ ಮಾಡ್ತಿದ್ರು ಅಂತ ಹೇಳಿದ್ರೆ ಕ್ಲೌಡ್ ಫಾರ್ಮೇಷನ್ ಆಗ್ತಿತ್ತು. ಓಕೆ, ಸೊ ಅನ್ಯೂಶುವಲ್ ರೀತಿಲಿ ಕ್ಲೌಡ್ ಫಾರ್ಮೇಷನ್ ಆಗ್ತಿತ್ತು. ಸೊ ಇದನ್ನೆಲ್ಲ ನೋಡಿ ಅವರು ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ತ್ಕ್ವೇಕ್ಗೂ ಮುಂಚೆನೇ ಅವ್ರಿಗೆ ಗೊತ್ತಾಗ್ತಿತ್ತು. ಬೃಹತ್ ಸಮಿತ ಇದರಲ್ಲಿ ಮೆನ್ಷನ್ ಆಗಿದೆ ಈ ಥರ. ಓಕೆ, ನಮ್ಗೆ ಇವಾಗ ಹೇಗೆ ಗೊತ್ತಾಗುತ್ತೆ ಅರ್ತ್ಕ್ವೇಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ರಿಲೇಟಿವ್ ಫ್ಲಕ್ಚುವೇಟ್ ಆಗ್ಬೋದು. ಓಕೆ, ಇದರಲ್ಲಿ ಫ್ಲಕ್ಚುವೇಷನ್ ಇರುತ್ತೆ. ಆ್ಯಂಡ್ ಅಪ್ಲಿಫ್ಟ್ಮೆಂಟ್ ಆಗ್ಬೋದು ಗ್ರೌಂಡ್, ಅಥವಾ ಟಿಲ್ಟ್ ಆಗ್ಬೋದು. ಸೊ ಈ ಥರದ್ದು ಚೇಂಜಸ್, ಅಥವಾ ಇನ್ನೊಂದು ಎಲೆಕ್ಟ್ರಿಕಲ್ ಸೆನ್ಸಿಟಿವಿಟಿ ಆಗ್ಬೋದು. ಓಕೆ, ಎಲೆಕ್ಟ್ರಿಕಲ್ ಸೆನ್ಸಿಟಿವಿಟಿ. ಮತ್ತು ಏನಾದರೂ ಗ್ರೌಂಡ್ ವಾಟರಲ್ಲಿ ಚೇಂಜಸ್ ಕಾಣಿಸುತ್ತೆ ನಮಗೆ. ಗ್ರೌಂಡ್ ವಾಟರಲ್ಲಿ ಚೇಂಜಸ್ ಹೇಗೆ ಅಂತ ಹೇಳಿದ್ರೆ ಮಡ್ಡಿ ಆಗ್ಬೋದು, ಅಥವಾ ಏನಾದರೂ ವಾಟರ್ ಲೆವೆಲಲ್ಲಿ
ಇದರಲ್ಲಿ ಚೇಂಜಸ್ ಕಾಣ್ಬೋದು ನಾವು. ಸೊ ಎಲೆಕ್ಟ್ರಿಕಲಲ್ಲಿ ಹೇಗೆ ಎಲೆಕ್ಟ್ರಿಸಿಟಿಲಿ ನಾವು ನೋಡ್ಬೋದು ಅಂತ ಹೇಳಿದರೆ ರೆಸಿಸ್ಟೆನ್ಸ್ ಡ್ರಾಪ್ ಆಗುತ್ತೆ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಡ್ರಾಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸೊ ಈ ಥರದ್ದೆಲ್ಲ ನಾವು ಫಿಸಿಕಲ್ ಅಥವಾ ಜಿಯೋಗ್ರಫಿಕಲ್ ಪ್ರಿಕರ್ಸರ್ಸ್ ನಾವು ನೋಡ್ಬೋದು. ಆ್ಯಂಡ್ ಜಿಯೋಕೆಮಿಕಲ್ ಅಂತ ತಗೊಂಡ್ರೆ ಹೀಲಿಯಮ್ ಅಥವಾ ರೆಡಾನ್, ಸೊ ಈ ಥರ ಕೆಮಿಕಲ್ಸಲ್ಲೆಲ್ಲ ನಾವು ಫ್ಲಕ್ಚುವೇಷನ್ ನೋಡ್ಬೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಿಕರ್ಸರ್ಸ್ ಅಂತ ಹೇಳಿದರೆ ರೇಡಿಯೋ ವೇವ್ಸ್, ಇದು ಜಾಸ್ತಿ ಮೇಲೆ ಶೂಟಪ್ ಆಗ್ಬೋದು. ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡು ಅಷ್ಟೇ, ಸೊ ಇದನ್ನು ಫ್ಲಕ್ಚುವೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಸೀಸ್ಮೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಿಕರ್ಸರ್ಸ್ ಅಂತ ತಗೊಂಡ್ರೆ ಇದು ರೇಡಿಯೋ ಟ್ಯೂನಿಂಗ್, ಇದರಲ್ಲಿ ಫ್ಲಕ್ಚುವೇಷನ್ ತೋರಿಸುತ್ತೆ ಅಥವಾ ಪ್ರಾಬ್ಲಮ್ ತೋರಿಸುತ್ತೆ. ಓಕೆ, ಸೊ ಇದು ಕರೆಕ್ಟಾಗಿ ರೇಡಿಯೋ ಟ್ಯೂನಿಂಗ್ ಆಗೋಕ್ಕೆ ಬಿಡಲ್ಲ. ಇನ್ನು ಬಯಾಲಜಿಕಲ್ ಪ್ರಿಕರ್ಸರ್ಸ್ ಅಂತ ತಗೊಳ್ಳೋದಾದರೆ ಆ್ಯನಿಮಲ್ಸ್ಗೆ ಬೇಗ ಗೊತ್ತಾಗುತ್ತೆ ಅರ್ಥಕ್ವೇಕ್ ಆಗುತ್ತೆ ಅಂತ ಹೇಳಿ, ಅಥವಾ ಸುನಾಮಿ ಏನೇ ಬರೋದಾದ್ರೂ ಫಸ್ಟ್ ಆ್ಯನಿಮಲ್ಸಿಗೆ ಗೊತ್ತಾಗುತ್ತೆ. ಸೊ ಇದು ಎಷ್ಟು ಅಂತ ಹೇಳಿದ್ರೆ 10 to 20 hours ಮುಂಚೆನೇ ಇದಕ್ಕೆ ಆ್ಯನಿಮಲ್ಸಿಗೆ ಗೊತ್ತಾಗಿರುತ್ತೆ. ಸೊ ಡಿಫ್ರೆಂಟಾಗಿ ಬಿಹೇವ್ ಮಾಡೋಕ್ಕೆ ಅಥವಾ ರೆಸ್ಟ್ಲೆಸ್ಸಾಗಿ ಬಿಹೇವ್ ಮಾಡ್ತಾ ಇರ್ತವೆ. ಆ್ಯಂಡ್ ಕಾರ್ಡಿಯಾಲಜಿಕಲ್ ಸಿಗ್ನಲ್ಸ್ ಅಂತ ಹೇಳಿದ್ರೆ ಸಡನ್ನಾಗಿ BP ರೈಸ್ ಆಗೋದು, ಸೊ ಈ ಥರದ್ದಾಗ್ಬೋದು. ಆ್ಯಂಡ್ ಚೈಲ್ಡ್ ಬರ್ತ್ ರೇಟ್ ಅಷ್ಟೇ ಇನ್ಕ್ರೀಸ್ ಆಗ್ಬೋದು. ಸೊ ಮಿಟಿಗೇಷನ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಈಗ ಗ್ರೌಂಡ್ ಶೇಕ್ ಆಗುತ್ತೆ ಅಂತೆಲ್ಲ ಇರುತ್ತೆ, ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಪ್ರಾಪರಾಗಿ ಸ್ಟ್ಯಾಂಡರ್ಡಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಗ್ರೌಂಡ್ ಶೇಕಿಂಗ್ ರಿಸ್ಕ್ ಯಾವ ಥರ ಇದೆ ಅದನ್ನು ನೋಡಿ ಕ್ಯಾಲ್ಕುಲೇಟ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಆ್ಯಂಡ್ ಮತ್ತು ಜಿಯೋಗ್ರಫಿಕಲ್ ಸೀಸ್ಮಿಕ್ ಸೈಟ್ಸ್ ಇರುತ್ತಲ್ಲ, ಸೊ ಇದರಲ್ಲೆಲ್ಲ ಹೇಗೆ ಬಿಫೋರ್ ಡೆವಲಪ್ಮೆಂಟೇ ಅದನ್ನು ನೋಡಿ ಮಾಡ್ಬೋದು, ಡೆವಲಪ್ಮೆಂಟ್ ಮಾಡಬೇಕಾ ಬೇಡವಾ ಅಂತ ಮಾಡಬೇಕು. ಸೊ ಡೆವಲಪ್ಮೆಂಟ್ ಆಲ್ರೆಡಿ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಸೇಫ್ಟಿ ಮೆಷರ್ಸ್ ತಗೋಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಇನ್ನೊಂದು ಡಿಸಾಸ್ಟರ್ ನೋಡೋದಾದರೆ ಸುನಾಮಿ ಅಂತ ಹೇಳಿದ್ರೆ ಇದು ವೇವ್ ಆಫ್ ಟ್ರೈನ್ ಜನರೇಟೆಡ್ ಇನ್ ಅ ಬಾಡಿ ಆಫ್ ವಾಟರ್ ಬೈ ಆನ್ ಇಂಪಲ್ಸಿವ್ ಡಿಸ್ಟರ್ಬೆನ್ಸ್ ದಟ್ ವರ್ಟಿಕಲಿ ಡಿಸ್ಪರ್ಸಸ್ ದ ವಾಟರ್ ಕಾಲಮ್. ಇದು ಇಂಪಾರ್ಟೆಂಟ್. ಅಂದರೆ ಟ್ರೈನ್ ಥರ ವೇವ್ ಹೋಗ್ತಾ ಇರುತ್ತೆ. ಸೊ ಜನರಲಿ ಇದು ಏನು ಅಂದರೆ ವಾಟರ್ ಬಾಡಿಲಿ ಆಗೋದು. ಸೊ ಇದು ಇಂಪಲ್ಸಿವ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಂದರೆ ಜಾಸ್ತಿ ಹೆವಿ ಡಿಸ್ಟರ್ಬೆನ್ಸ್ ಇರುತ್ತೆ ವಾಟರಲ್ಲಿ. ಆ್ಯಂಡ್ ಇದು ಹೇಗೆ ಅಂದರೆ ಮೇಯ್ನಾಗಿ ವರ್ಟಿಕಲ್ ಆಗಿ ಡಿಸ್ಪರ್ಸ್ ಆಗುತ್ತೆ ವಾಟರ್. ಸೊ ಇದನ್ನು ಸುನಾಮಿ ಅಂತ ಕರಿತೀವಿ. ಸೊ ಕಾಸಸ್ ಏನೆಲ್ಲ ಆಗ್ಬೋದು ಅಂತ ಹೇಳಿದ್ರೆ ಅರ್ಥ್ಕ್ವೇಕ್ ಅಥವಾ ಮಾಸ್ ಮೂಮೆಂಟಿಂದ ವಾಟರ್ದು, ಲ್ಯಾಂಡ್ಸ್ಲೈಡಿಂದ, ಅಥವಾ ಇನ್ನೊಂದು ಎಕ್ಸ್ಪ್ಲೋಷನ್ ಏನಾದರೂ ಆದರೆ, ಅಂಡರ್ ವಾಟರ್ ಎಕ್ಸ್ಪ್ಲೋಷನ್ ಆದರೆ, ನೆಕ್ಸ್ಟ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಏನಾದರೂ ಆದರೆ, ಸೊ ಈ ಥರದ್ದೆಲ್ಲ ನಮಗೆ ಸುನಾಮಿ ಕಾಸ್ ಮಾಡುತ್ತೆ. ಈ ಸುನಾಮಿಲಿ ವೇವ್ ಲೆಂತ್ ಹೇಗೆ ಅಂತ ಹೇಳಿದ್ರೆ ತುಂಬ ಹೈ ಇರುತ್ತೆ, ಅಂದರೆ 100 ಕಿಲೋಮೀಟರ್ವರೆಗೂ ಇರುತ್ತೆ ವೇವ್ ಲೆಂತ್. ಓಕೆ, ಅಂದರೆ ಟೈಮ್ ತಗೊಳ್ಳೋದಾದರೆ 1 hour ಈ ಥರ ಎಲ್ಲ ಇರುತ್ತೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೆಪ್ತ್. ಈಗ ಇಷ್ಟು ಡೆಪ್ತ್ ಇದೆ ಅಂತ ಹೇಳಿದ್ರೆ ವೇವ್ ಲೆಂತ್ ತುಂಬ ಡೆಪ್ತ್ ಇದ್ದಷ್ಟು ವೇವ್ ಲೆಂತ್ ಕಮ್ಮಿ ಇರುತ್ತೆ. ಬಟ್ ಡೆಪ್ತ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳಿದ್ರೆ, ಇಷ್ಟೇ ಡೆಪ್ತ್ ಇದೆ ಅಂತ ಹೇಳಿದ್ರೆ ಅದು ವೇವ್ ಲೆಂತ್ ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ ಶೋರಲ್ಲಿ ಜಾಸ್ತಿ ವೇವ್ ಲೆಂತ್ ಇರುತ್ತೆ ಇನ್ನರ್ ವಾಟರ್ಗಿಂತನೂ. ಸೊ ಇಂಡಿಕೇಶನ್ ಏನು ಸುನಾಮಿ ಬರ್ತಿದೆ ಅಂತ ಹೇಳೋದಕ್ಕೆ ಅಂತ ಹೇಳಿದ್ರೆ ಮೇ ಬಿ ಅರ್ಥ್ಕ್ವೇಕ್ ಆಗ್ಬೋದು, ಇಲ್ಲ ವಾಟರ್ ಬಾಯ್ಲ್ ಆಗ್ತಿರೋ ಥರ ಫೀಲ್ ಆಗ್ಬೋದು ಓಷನ್ ನೋಡಿದಾಗ. ವಾಟರ್ ಮೇ ಬಿ ಹಾಟ್ ಇರ್ಬೋದು, ಸ್ವಲ್ಪ ಯೂಶ್ವಲಿ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಟ್ ಅನಿಸ್ಬೋದು. ಮತ್ತು ಸ್ಮೆಲ್ ಬರ್ಬೋದು, ಅಂದರೆ ಒಂಥರ ಸ್ಮೋಕ್ ಥರ ಸ್ಮೆಲ್ ಬರ್ಬೋದು. ಸೊ ಈ ಥರದ್ದೆಲ್ಲ ಇಂಡಿಕೇಶನ್ಸ್. ಸೊ ಎಷ್ಟೇ ಇಂಡಿಕೇಶನ್ಸ್ ಇದ್ರೂ ಅದನ್ನು ಅಪ್ರಾಪ್ರಿಯೇಟ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ವಾರ್ನಿಂಗ್ ಸಿಸ್ಟಮ್ಸ್ ಇದೆ, ಇಂಟರ್ನ್ಯಾಷನಲ್ ವಾರ್ನಿಂಗ್ ಸಿಸ್ಟಮ್ಸ್ ಇದೆ. ಸೊ ಯಾವ ಥರ ಅಂದರೆ PTWC, ಇದು ಪೆಸಿಫಿಕ್ ಸುನಾಮಿ ವಾರ್ನಿಂಗ್ ಸೆಂಟರ್ ಅಂತ.
ಸೊ ಈ ಥರದ್ದೊಂದಿದೆ. ಆ್ಯಂಡ್ NEAMTWS ಅಂದರೆ ನಾರ್ತ್ ಈಸ್ಟರ್ನ್ ಅಟ್ಲಾಂಟಿಕ್ ಮೆಡಿಟೇರಿಯನ್ ಆ್ಯಂಡ್ ಕನೆಕ್ಟೆಡ್ ಸೀಸ್ ಅಂತ. ಸೊ ಇದು ವಾರ್ನಿಂಗ್ ಸೆಂಟರ್. ಸೊ ಈ ಥರದ್ದು ಸಿಸ್ಟಮ್ಸ್ನ ಇವಾಗ ಮಾಡಿದ್ದಾರೆ. ನೆಕ್ಸ್ಟ್ ಡಿಸಾಸ್ಟರ್ ತಗೊಳ್ಳೋದಾದರೆ ಸೈಕ್ಲೋನ್ಸ್. ಇದು ಎನಿ ಲಾರ್ಜ್ ಸಿಸ್ಟಮ್ ಆಫ್ ವಿಂಡ್ಸ್ ದಟ್ ಸರ್ಕ್ಯುಲೇಟ್ ಅಬೌಟ್ ಅ ಸೆಂಟರ್ ಆಫ್ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೈಕ್ಲೋನ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನು ಲೋ ಇರಬೇಕು. ಇದು ಹೇಗೆ ಅಂದರೆ ಕೌಂಟರ್ ಕ್ಲಾಕ್ ವೈಸಲ್ಲಿ ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ಈಕ್ವೇಟರ್ ತಗೊಳ್ಳೋದಾದರೆ ಈಕ್ವೇಟರ್ದು ನಾರ್ತ್ಗೆ ಇದು ಕ್ಲಾಕ್ ವೈಸ್, ಇದು ನಾರ್ತ್ಗೆ ಕೌಂಟರ್ ಕ್ಲಾಕ್ ವೈಸ್ ಆಗ್ತಾ ಇರುತ್ತೆ. ಆ್ಯಂಡ್ ಸೌತ್ಗೆ ತಗೊಳ್ಳೋದಾದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ ಏರ್. ಸೊ ಈ ಥರ ಇಲ್ಲಿ ಲೋ ಪ್ರೆಷರ್ ಇದೆ ಅಂತ ಅಂದ್ಕೊಂಡ್ರೆ ನಾರ್ತಲ್ಲಿ ಲೋ ಪ್ರೆಷರ್ ಇದೆ ಅಂತ ಅಂದ್ಕೊಂಡ್ರೆ ಇದು ಈ ಥರ ರೊಟೇಷನ್ ಆಗ್ತಾ ಹೋಗುತ್ತೆ. ಓಕೆ, ಕೌಂಟರ್ ಕ್ಲಾಕ್ ವೈಸ್ ಹೀಗೆ. ಬಟ್ ಇದು ಸೌತ್, ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಈ ಥರ ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ಕ್ಲಾಕ್ ವೈಸ್. ಸೊ ಇದನ್ನು ರೀಸೆಂಟಾಗಿ ಎಕ್ಸಾಮಲ್ಲಿ ಕೇಳಿದರು. ಸೈಕ್ಲೋನ್ಸ್ ಆದಾಗ ಯಾವ ಥರ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಎವಾಪರೇಷನ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಮಳೆ ಪ್ರೆಸಿಪಿಟೇಷನ್ ಜಾಸ್ತಿ ಇರುತ್ತೆ. ಓಕೆ, ಮತ್ತು ಸ್ಟ್ರಾಮ್ ಜಾಸ್ತಿ ಆಗುತ್ತೆ. ಸೊ ಈ ಥರದನ್ನೆಲ್ಲ ನೋಡ್ಬೋದು ನಾವು. ಸೊ ಮಿಟಿಗೇಷನ್ ನೋಡೋದಾದರೆ ಸೈಕ್ಲೋನ್ ಶೆಲ್ಟರ್ಸ್ ಇರಬೇಕು. ಓಕೆ, ಸೊ ಮತ್ತು ಬ್ರಿಡ್ಜ್ ಅಥವಾ ರೋಡ್, ಡ್ರೈನ್ಸ್ ಇದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಬೇಕು. ಅದಾದಮೇಲೆ ಕಮ್ಯುನಿಕೇಷನ್ ಟವರ್ಸ್ ಇರಬೇಕು. ಮತ್ತು ಇದು ಪಬ್ಲಿಕ್ ಅವೇರ್ನೆಸ್ ಇರಬೇಕು. ಮತ್ತು ವಾರ್ನಿಂಗ್ ಸಿಸ್ಟಮ್ ಇರಬೇಕು. ಓಕೆ, ಸೊ ಈ ಥರದ್ದೆಲ್ಲ ಮಿಟಿಗೇಷನ್ ಮಾಡ್ಬೋದು ನಾವು. ನೆಕ್ಸ್ಟ್ ಡಿಸಾಸ್ಟರ್ ಫ್ಲಡ್ ಅಂತ ತಗೊಳ್ಳೋಣ. ಸೊ ಫ್ಲಡ್ಸ್ ಹೇಗೆ ಅಂತ ಹೇಳಿದರೆ ಇದು ಮೋಸ್ಟ್ ಫ್ರೀಕ್ವೆಂಟಾಗಿ ಆಗ್ತಿರೋ ನ್ಯಾಚುರಲ್ ಡಿಸಾಸ್ಟರ್. ಇದು ಹೇಗೆ ಓವರ್ಫ್ಲೋ ಆದರೆ ವಾಟರ್ ಲ್ಯಾಂಡ್ ಇರುತ್ತಲ್ಲ ಅದನ್ನು ಸಬ್ಮರ್ಜ್ ಮಾಡಿಬಿಡುತ್ತೆ ಕಂಪ್ಲೀಟಾಗಿ. ಸೊ ಯೂಶ್ವಲಿ ಡ್ರೈ ಆಗಿರೋ ಲ್ಯಾಂಡ್ಸಲ್ಲಿ ಬಂದು ವಾಟರ್ ಸಬ್ಮರ್ಜ್ ಆದರೆ ಅದನ್ನು ಫ್ಲಡ್ ಅಂತ ಕರಿತೀವಿ. ಸೊ ಕಾಸಸ್ ಏನು, ರೈನ್ಫಾಲ್ ಜಾಸ್ತಿ ಆಗೋದಾಗಿರ್ಬೋದು ಅಥವಾ ಹೆವಿ ರೈನ್ಫಾಲ್, ಸ್ನೋ ಮೆಲ್ಟ್ ಆಗೋದು. ಓಕೆ, ಸ್ನೋ ಮೆಲ್ಟ್ ಆಗೋದು. ಆ್ಯಂಡ್ ಈಗ ಮತ್ತೆ ಸ್ಟ್ರಾಮ್ ಏನಾದರೂ ಬಂದರೆ, ಸೊ ಇದೆಲ್ಲ ಕಾಸಸ್ ಫ್ಲಡ್ಡಿಗೆ. ಸೊ ಟೈಪ್ಸ್ ನೋಡೋಣ. ಫ್ಲ್ಯಾಶ್ ಫ್ಲಡ್ಸ್, ರಿವರ್ ಮತ್ತು ಕೋಸ್ಟಲ್ ಫ್ಲಡ್ಸ್ ಅಂತ ಇದೆ. ಫ್ಲ್ಯಾಶ್ ಫ್ಲಡ್ ಅಂತ ಹೇಳಿದ್ರೆ ಈಗ ಎಕ್ಸೆಸಿವ್ ರೈನ್ಫಾಲ್ ಆಗೋದು ಮತ್ತು ರ್ಯಾಪಿಡಾಗಿ ಆಗ್ತಾಯಿದ್ರೆ, ಸೊ ಇದರಿಂದ ಏನಾಗುತ್ತೆ, ರಿವರ್ ಸ್ಟ್ರೀಮ್ಸ್ ಎಲ್ಲ ಕ್ವಿಕ್ಕಾಗಿ ಬೇಗ ರೈಸ್ ಆಗ್ತಾ ಹೋಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ರಿವರಲ್ಲಿ ಜಾಸ್ತಿ ನೀರನ್ನ ತಗೊಬರೋದ್ರಿಂದ ಬರೀ ರಿವರಲ್ಲಿ ಮಾತ್ರ ಹೋಗಲ್ಲ, ಸೈಡಿಗೆಲ್ಲ ನೀರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ಅದು ಫ್ಲಡ್ಡಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಅಂದರೆ ರೋಡ್ ಮೇಲೆ, ಮನೆ ಕಡೆ ಎಲ್ಲ ಈ ಥರ ನೀರು ಫ್ಲೋ ಆಗ್ತಾ ಹೋಗುತ್ತೆ. ಆ್ಯಂಡ್ ರಿವರ್ ಫ್ಲಡ್, ರಿವರ್ ಅಂತ ತಗೊಂಡ್ರೆ ಅದು ಅಷ್ಟೇ, ಏನಾದರೂ ಸ್ನೋ ಮೆಲ್ಟ್ ಆದರೆ ಅಥವಾ ರೈನ್ಫಾಲ್ ಆದರೆ ಈ ಥರದ್ದೆಲ್ಲ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ರಿವರ್ದು ಕೆಪಾಸಿಟಿ ಎಕ್ಸಿಡ್ ಆಗಿ ಇದು ರಿವರೆಲ್ಲ ಬೇರೆ ಕಡೆ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ರಿವರ್ ಫ್ಲಡ್ ಆಗುತ್ತೆ. ಅದಾದಮೇಲೆ ಕೋಸ್ಟಲ್ ಫ್ಲಡ್ ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ, ಸ್ಟ್ರಾಮ್ ಏನಾದರೂ ಬಂದರೆ ಇದು ಸೈಕ್ಲೋನ್ ಆಗುತ್ತಲ್ಲ, ಸೈಕ್ಲೋನ್ ಎಲ್ಲ ಏನಾದರೂ ಆಗಬೇಕಾದ್ರೆ ಇದು ಫ್ಲಡ್ ಕ್ರಿಯೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಕ್ಲೈಮೇಟ್ಗೆ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಇದು ಎಕೋಸಿಸ್ಟಮ್ನ ಡಿಸ್ಟರ್ಬ್ ಮಾಡುತ್ತೆ. ಸೊ ಎಕ್ವಾಟಿಕ್ ಲೈಫ್ ಆಗಿರ್ಬೋದು, ಸಾಯಿಲ್ ಎರೋಷನ್ ಆಗಿರ್ಬೋದು, ಇದನ್ನೆಲ್ಲ ಇನ್ಕ್ರೀಸ್ ಮಾಡುತ್ತೆ. ಅಂದರೆ ಎಕ್ವಾಟಿಕ್ ಲೈಫ್ನ
ಡಿಸ್ಪ್ಲೇಸ್ ಮಾಡುತ್ತೆ ಕಂಪ್ಲೀಟಾಗಿ. ಮತ್ತು ವಾಟರ್ ಕ್ವಾಲಿಟಿ ಇಂಪೇರ್ ಆಗುತ್ತೆ ಆ್ಯಂಡ್ ಸಾಯಿಲ್ ಎರೋಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ಇದು ಕಂಟಾಮಿನೇಟ್ ಮಾಡ್ಬೋದು. ಫ್ಲಡ್ ಕ್ಯಾನ್ ಕಂಟಾಮಿನೇಟ್ ವಾಟರ್ನ. ಸೊ ಇದಾದಮೇಲೆ ಡಿಸೀಸ್ ಸ್ಪ್ರೆಡ್ ಮಾಡುತ್ತೆ. ಸೊ ಈ ಥರದ್ದೆಲ್ಲ ಕ್ಲೈಮೇಟ್ ಚೇಂಜ್ ನೋಡ್ತೀವಿ. ಆ್ಯಂಡ್ ಕಾಸಸ್ ತಗೊಂಡ್ರೆ ಫಾರೆಸ್ಟ್ ವೆಜಿಟೇಷನ್ ಏನಾದರೂ ಇದು ಡಿಫಾರೆಸ್ಟೇಷನ್ ಜಾಸ್ತಿ ಆಗ್ತಾಯಿದ್ರೆ, ಓವರ್ ಗ್ರೇಸಿಂಗ್ ಆಗ್ತಿದ್ರೆ, ಇದೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ, ನಮಗೆ ಫ್ಲಡ್ ಚಾನ್ಸಸ್ ಇರುತ್ತೆ. ಈ ಡ್ರೈನೇಜ್ ಅಥವಾ ಇದು ಇರಿಗೇಷನ್ ಡಿಚಸ್ ಎಲ್ಲ ಏನಾದರೂ ವಾಟರ್ನ ಡೈವರ್ಟ್ ಮಾಡಿದ್ರೆ ಫ್ಲಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಕಾಸಸ್. ಸೊ ಮಿಟಿಗೇಷನ್ ಅಂತ ತಗೊಂಡ್ರೆ ನಾವು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಎಲ್ಲ ಇದೆ ನಮಗೆ ಟೆಕ್ನಾಲಜಿಲಿ ಯೂಸ್ ಮಾಡ್ತೀವಿ. ಸೊ ಈ ಥರ ಸ್ಯಾಟಲೈಟ್ಸ್ನ ನಾವು ಯೂಸ್ ಮಾಡ್ಬೋದು ಸೆನ್ಸ್ ಮಾಡೋಕ್ಕೆ, ಫ್ಲಡ್ ಆಗುತ್ತಾ, ಯಾವ ಥರ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ರಿಮೋಟ್ ಏರಿಯಾಸಲ್ಲಿ, ಇದನ್ನೆಲ್ಲ ಮಿಟಿಗೇಟ್ ಮಾಡೋಕ್ಕೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಟೆಕ್ನಾಲಜಿನ ಯೂಸ್ ಮಾಡ್ಬೋದು. ಅದಾದಮೇಲೆ ಡ್ಯಾಮ್ಸ್ ಇರಬೇಕು ಮತ್ತು ಕ್ಯಾಚ್ಮೆಂಟ್ ಏರಿಯಾಸ್ ಇದೆಲ್ಲ ಇರಬೇಕು. ಡ್ರೈನೇಜ್ ಸಿಸ್ಟಮ್ನ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು ಆ್ಯಂಡ್ ಎರೋಷನ್ ಕಂಟ್ರೋಲ್ ಮಾಡಬೇಕು. ಸೊ ಅದಾದಮೇಲೆ ಫ್ಲಡ್ ಇನ್ಶೂರೆನ್ಸ್ ಪ್ರೋಗ್ರಾಮ್ ಇರಬೇಕು. ಏನಾದರೂ ಪ್ರಾಬ್ಲಮ್ ಆದರೆ ಅವ್ರಿಗೆ ಇನ್ಶೂರೆನ್ಸ್ ಕೊಡೋ ಥರ ಫ್ಲಡ್ ಇನ್ಶೂರೆನ್ಸ್ ಪ್ರೋಗ್ರಾಮ್ ಇರಬೇಕು. ಅದಾದಮೇಲೆ ವಾರ್ನಿಂಗ್ ಇರಬೇಕು, ವಾರ್ನಿಂಗ್ ಕೊಡಬೇಕು. ಎಮರ್ಜೆನ್ಸಿ ಸಿಸ್ಟಮ್ಸ್, ಫ್ಲಡ್ ಮಾನಿಟರಿಂಗ್ ಅಲರ್ಟ್ ಸಿಸ್ಟಮ್, ಈ ಥರದ್ದೆಲ್ಲ ಇರಬೇಕು. ಸೊ ಇದೆಲ್ಲ ಮಿಟಿಗೇಷನ್ ಪ್ರೋಗ್ರಾಮ್ಸ್ ಮಾಡ್ಬೋದು. ನೆಕ್ಸ್ಟ್ ನಾವು ಮ್ಯಾನ್ಮೇಡ್ ಡಿಸಾಸ್ಟರ್ಸ್ ನೋಡೋಣ. ಮ್ಯಾನ್ಮೇಡ್ ಡಿಸಾಸ್ಟರ್ಸ್ ಅಂತ ತಗೊಂಡ್ರೆ ಬಯೋಟೆರರಿಸಮ್ ಫಸ್ಟ್ ನೋಡೋಣ. ಬಯೋಟೆರರಿಸಮ್ ಅಂತ ಹೇಳಿದ್ರೆ ಇದು ಡೆಲಿಬ್ರೇಟಾಗಿ ಅಟ್ಯಾಕ್ ಮಾಡೋದು. ಅಂದರೆ ಹ್ಯೂಮನ್ ಬೀಯಿಂಗ್ಸ್ಗೆ ಏನಾದರೂ ವೈರಸ್ ಅಥವಾ ಬ್ಯಾಕ್ಟೀರಿಯಾಸ್ನ ರಿಲೀಸ್ ಮಾಡಿ ಮತ್ತು ಇಲ್ನೆಸ್ ಕಾಸ್ ಮಾಡೋದಾಗಿರ್ಬೋದು ಅಥವಾ ಡೆತ್ ಕಾಸ್ ಮಾಡೋದು. ಆ್ಯನಿಮಲ್ಸ್ ಅಥವಾ ಹ್ಯೂಮನ್ ಬೀಯಿಂಗ್ಸ್, ಪ್ಲ್ಯಾಂಟ್ಸ್, ಯಾರಿಗೆ ಇದನ್ನು ಪ್ರಾಬ್ಲಮ್ ಕಾಸ್ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು ಇದನ್ನು ಬಯೋಟೆರರಿಸಮ್ ಅಂತ ಹೇಳ್ತೀವಿ. ಸೊ ಮುಂಚೆ ಎಲ್ಲ ಸಾಲ್ಮೊನೆಲ್ಲಾ ಅಟ್ಯಾಕ್ ಅಂತ ಮಾಡ್ತಿದ್ರು. ಸೊ ಸಾಲ್ಮೊನೆಲ್ಲಾ ಅಂತ ಹೇಳಿದ್ರೆ ಇದೊಂದು ಬ್ಯಾಕ್ಟೀರಿಯಾ ವೈರಸ್, ಇದು ಟೈಫಾಯ್ಡ್ ಕಾಸ್ ಮಾಡುತ್ತೆ. ಓಕೆ, ಸೊ ಹಾಗೆ ಹೇಗಿತ್ತು ಅಂತ ಹೇಳಿದ್ರೆ ಸಾಲ್ಮೊನೆಲ್ಲಾ ಈ ಥರ ಬ್ಯಾಕ್ಟೀರಿಯಾ ಟೈಫಾಯ್ಡ್ ಕಾಸ್ ಮಾಡುತ್ತೆ ಅಂತ ಇದಿನ್ನೂ ಗೊತ್ತಿರಲಿಲ್ಲ. ಸೊ ಇದೇನು ಮಾಡ್ತಿದ್ರು ಅಂತ ಹೇಳಿದ್ರೆ ಇದು ಫೀಕಲ್ ಓರಲ್ ಕಂಟಾಮಿನೇಷನಿಂದ ಸ್ಪ್ರೆಡ್ ಆಗೋವಂಥ ಡಿಸೀಸ್ ಇದು ಟೈಫಾಯ್ಡ್. ಸೊ ಈ ಸಾಲ್ಮೊನೆಲ್ಲಾನ ಯಾವುದಾದ್ರೂ ಫುಡ್ಡಲ್ಲಿ ಕಂಟಾಮಿನೇಟ್ ಮಾಡಿಬಿಡ್ತಿದ್ರು, ಇಂಜೆಕ್ಟ್ ಮಾಡಿದ್ರೆ. ಸೊ ಇದೇನಾಗ್ತಿತ್ತು ಅಂತ ಹೇಳಿದ್ರೆ ಅದನ್ನು ಕನ್ಸ್ಯೂಮ್ ಮಾಡಿದವ್ರಿಗೆಲ್ಲ ಟೈಫಾಯ್ಡ್ ಕಾಸ್ ಆಗ್ತಿತ್ತು. ಆಗ ಟೈಫಾಯ್ಡಿಗೆ ಇನ್ನೂ ಮೆಡಿಸಿನ್ ಇರಲಿಲ್ಲ. ಸೊ ಹಾಗಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ ತುಂಬ ಜ್ವರ ಬಂದು ಸ್ಟೆಪ್ಲೆಡರ್ ಫೀವರ್ ಬಂದು ಏನಾಗ್ತಿತ್ತು, ಜನ ಫೆಟಲ್ ಕಂಡೀಷನ್ಗೆ ಹೋಗ್ಬಿಡ್ತಿದ್ರು. ಸೊ ಈ ಥರ ಅಟ್ಯಾಕ್ ಮಾಡ್ತಿದ್ರು ಸಾಲ್ಮೊನೆಲ್ಲಾ ಅಟ್ಯಾಕ್ಸ್. ಇನ್ನು ಲೈಫ್ ಸ್ಟಾಕ್ ಸ್ಯಾಬೋಟೇಜ್ ಅಂದರೆ ಲೈಫ್ ಸ್ಟಾಕ್ಗೆ ಪ್ರಾಬ್ಲಮ್ ಮಾಡೋದು, ಆ್ಯನಿಮಲ್ಸ್ಗೆ. ಸೊ ಏನಾದರೂ ವೈರಸ್ಸಿಂದ ಅಥವಾ ಬ್ಯಾಕ್ಟೀರಿಯಲ್ ಡಿಸೀಸ್ ಯಾವುದಾದ್ರೂ ಕಾಸ್ ಮಾಡಿಬಿಟ್ಟು ಅದರಲ್ಲೂ ಸ್ಪ್ರೆಡ್ ಆಗೋ ಥರ ಮಾಡೋದು. ಸೊ ಈ ಥರದ್ದೆಲ್ಲ ಅಟ್ಯಾಕ್ಸ್ ನೋಡ್ಬೋದಿತ್ತು ನಾವು. ಕೆಮಿಕಲ್ ಏಜೆಂಟ್ಸ್, ಹಜಾರ್ಡಸ್ ಮೆಟೀರಿಯಲ್ಸ್, ಇದರಿಂದನೂ ಅಟ್ಯಾಕ್ ಮಾಡ್ತಾರೆ. ಸೊ ಯಾವ ಥರ ಪೇಂಟ್ ಅಥವಾ ಡ್ರಗ್ಸ್, ಕಾಸ್ಮೆಟಿಕ್ಸ್, ಸೊ ಇದರಲ್ಲೆಲ್ಲ ಪ್ರಾಬ್ಲಮ್ ಕಾಸ್ ಮಾಡೋಂಥ ಹಜಾರ್ಡಸ್ ಮೆಟೀರಿಯಲ್ಸ್ನ ಇಂಜೆಕ್ಟ್ ಮಾಡೋದು. ಸೊ ಇದು ಹೆಲ್ತ್ ವೇರಿಯೇಷನ್ ಮಾಡಿಸುತ್ತೆ, ಪ್ರಾಬ್ಲಮ್ ಮಾಡುತ್ತೆ. ಸೊ ಇದೆಲ್ಲ ಮತ್ತು ಪ್ಯಾಂಡಮಿಕ್ ಆ್ಯಂಡ್ ಎಪಿಡೆಮಿಕ್ಸ್, ಇದರಲ್ಲಿ ಏನು ಅಂತ ಹೇಳಿದ್ರೆ ಪ್ಯಾಂಡಮಿಕ್ ಅಂತ ಹೇಳಿದ್ರೆ ಲಾರ್ಜ್ ಏರಿಯಾದಲ್ಲಿ ಡಿಸೀಸ್ ಸ್ಪ್ರೆಡ್ ಆಗ್ತಾ ಹೋಗೋದು. ಲಾರ್ಜ್ ಏರಿಯಾ ಅಂತ ತಗೊಂಡ್ರೆ ವರ್ಲ್ಡೇ ತಗೋಬೋದು, ಇಡೀ ವರ್ಲ್ಡ್ಗೆ ಸ್ಪ್ರೆಡ್ ಆಗ್ಬೋದು, ಇಲ್ಲ ತುಂಬ ಕಂಟ್ರೀಸ್ಗೆ ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ಬಟ್ ಎಪಿಡೆಮಿಕ್ ಅಂತ ಹೇಳಿದ್ರೆ ಒಂದು ಸ್ಮಾಲ್ ಏರಿಯಾ,
ಸ್ಮಾಲ್ ಏರಿಯಾದಲ್ಲಿ ಇದು ತುಂಬ ಜನಕ್ಕೆ ಎಫೆಕ್ಟ್ ಮಾಡ್ಬೋದು. ಯಾವ ಥರ ಪ್ಲೇಗ್, ಇನ್ಫ್ಲೂಯೆನ್ಸಾ ಮತ್ತು ಮಲೇರಿಯಾ, ಸೊ ಈ ಥರದ್ದೆಲ್ಲ ತಗೊಳ್ಬೋದು. ಇದು ಲಾರ್ಜ್ ಇದು ಅಂತ ಹೇಳಿದ್ರೆ ನಮ್ಗೆ ಗೊತ್ತು, ಕೋವಿಡ್-19 ಆಗಿತ್ತು ಆ್ಯಂಡ್ ಎಬೋಲಾ ವೈರಸ್ ಪ್ರಾಬ್ಲಮ್ ಆಗ್ತಾ ಇರುತ್ತಲ್ವ, ಮತ್ತು HIV ಇನ್ಫೆಕ್ಷನ್ ಆಗೋದಾಗಿರ್ಬೋದು. ಸೊ ಇದೆಲ್ಲ ಪ್ಯಾಂಡಮಿಕ್ಸ್ ತಗೊಳ್ಬೋದು. ಇನ್ನೊಂದು ಮ್ಯಾನ್ ಮೇಡ್ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಎನರ್ಜಿ ಡಿಸಾಸ್ಟರ್ಸ್. ನ್ಯೂಕ್ಲಿಯರ್ ಎನರ್ಜಿ ಡಿಸಾಸ್ಟರ್ನ ನಾವು 2 ಥರ ಕ್ಲಾಸಿಫೈ ಮಾಡ್ತೀವಿ, ನ್ಯೂಕ್ಲಿಯರ್ ಸಮ್ಮರ್, ನ್ಯೂಕ್ಲಿಯರ್ ವಿಂಟರ್ ಅಂತ. ನ್ಯೂಕ್ಲಿಯರ್ ಸಮ್ಮರ್ ಅಂತ ಹೇಳಿದ್ರೆ ಹೀಟ್ ಜಾಸ್ತಿ ಆಗಬೇಕು, ಸೊ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದು. ಸೊ ಯಾವಾಗ ಮೀಥೇನ್ ಎಲ್ಲ ಕಂಬಷನ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ಗ್ರೀನ್ ಹೌಸ್ ಎಫೆಕ್ಟ್ ಮಾಡ್ತಾಯಿದ್ರೆ ಅದನ್ನು ನ್ಯೂಕ್ಲಿಯರ್ ಸಮ್ಮರ್ ಅಂತ ಕರಿತೀವಿ. ಸೊ ವಿಂಟರ್ ಅಂತ ಬಂದರೆ ಇದು ಕಂಪ್ಲೀಟಾಗಿ ವಿಂಟರಲ್ಲಿ ಹೇಗೆ ಫಾಗ್ ಕವರ್ ಆದಂಗೆ ಇರುತ್ತಲ್ಲ, ಸೊ ಈ ಥರ ಎಫೆಕ್ಟ್ ಬರಬೇಕು. ಅಂದರೆ ಇದು ಸ್ಮೋಕ್ನ ಪ್ರೊಡ್ಯೂಸ್ ಮಾಡುತ್ತಲ್ವ, ಸ್ಮೋಕ್ ಪ್ರೊಡ್ಯೂಸ್ ಆಗಿ ಕಂಪ್ಲೀಟಾಗಿ ಕವರ್ ಆಗೋದು. ಸೊ ವೆಪನ್ಸಿಂದ ಯಾವಾಗ ಸ್ಮೋಕ್ ಬಂದು ಕವರ್ ಆಗುತ್ತೋ, ಸೊ ಅದನ್ನು ನ್ಯೂಕ್ಲಿಯರ್ ವಿಂಟರ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ನ್ಯೂಕ್ಲಿಯರ್ ಮೆಡಿಸನ್ನು ಇದೆ. ನ್ಯೂಕ್ಲಿಯರ್ ಮೆಡಿಸಿನ್ಸ್ ಅಂತ ಹೇಳಿದರೆ ಇದು ಅಲರ್ಜಿಕ್ ರಿಯಾಕ್ಷನ್, ಅಂದರೆ ಫಾರ್ಮಸ್ಯೂಟಿಕಲ್ಸ್ ಇದು ಅಲರ್ಜಿಕ್ ರಿಯಾಕ್ಷನ್ ಕಾಸ್ ಮಾಡೋದಾಗಿರ್ಬೋದು. ಸೊ ಇದನ್ನೆಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಮಾಡುತ್ತೆ. ಆ್ಯಂಡ್ ಇದು ಜಪಾನಲ್ಲಿ, ಯುಕ್ರೇನಲ್ಲಿ ಎಲ್ಲ ಆಗಿತ್ತು. ಸೊ ಯಾವ ಥರ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು, ಮೆಷರ್ಸ್ ಯಾವ ಥರ ತಗೊಳ್ಬೋದು ಅಂತ ಹೇಳಿದ್ರೆ, ಸೊ NFU ಅಂದರೆ ಪಾಲಿಸಿ ಇದೊಂದು, ನೋ ಫಸ್ಟ್ ಯೂಸ್ ಅಂತ. ನೋ ಫಸ್ಟ್ ಯೂಸ್ ಅಂದರೆ ಈಗ ಬೇರೆಯವ್ರು ಅಟ್ಯಾಕ್ ಮಾಡೋದಕ್ಕೂ ಮುಂಚೆ ನಾವು ಯೂಸ್ ಮಾಡಲ್ಲ ಯಾವುದೇ ನ್ಯೂಕ್ಲಿಯರ್ ವೆಪನ್ಸ್ನ. ಫಸ್ಟ್ ಬೇರೆ ಕಂಟ್ರಿ ಅಟ್ಯಾಕ್ ಮಾಡಿದ್ರೆ ಮಾತ್ರ ನಾವು ಅದನ್ನು ಕೌಂಟರ್ ಅಟ್ಯಾಕ್ ಮಾಡ್ತೀವಿ, ಇಲ್ಲಾಂದರೆ ನಾವು ಅಟ್ಯಾಕ್ ಮಾಡಲ್ಲ, ನಾವೇ ಅಟ್ಯಾಕ್ ಮಾಡಲ್ಲ ಅಂತ ನೋ ಫಸ್ಟ್ ಯೂಸ್ ಅಂತ ಒಂದು ಪಾಲಿಸಿ ಮಾಡ್ಕೊಂಡಿದ್ದಾರೆ. ಸೊ ಇಂಡಿಯಾದಲ್ಲಿ ಇದು 1998 ಈ ಪಾಲಿಸಿ ಮಾಡಿದ್ದು. ಅದಾದಮೇಲೆ CTBT ಅಂತ, CTBT ಇದು ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ. ಇದು ಹೇಗೆ ಅಂತ ಹೇಳಿದ್ರೆ, ನ್ಯೂಕ್ಲಿಯರ್ ವೆಪನ್ಸ್ನ ಟೆಸ್ಟ್ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಮೋಕ್ ಬರೋದಾಗಿರ್ಬೋದು, ಆ ಏರಿಯಾದಲ್ಲಿ ಕಂಪ್ಲೀಟ್ ಡ್ಯಾಮೇಜ್ ಆಗೋದಾಗಿರ್ಬೋದು, ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ, ಟೆಸ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಟ್ರೀಟೀಸ್ನ ಫಾರ್ಮ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಕಂಟ್ರೀಸ್ ಸೇರಿಕೊಂಡು. ಜಪಾನ್, ವಿಯೆಟ್ನಾಂ, ಅದಾದಮೇಲೆ ರಷ್ಯಾ, ಬಾಂಗ್ಲಾದೇಶ್ ಆ್ಯಂಡ್ ಇಂಡಿಯಾನು ಇದೆ ಇದರಲ್ಲಿ. ಸೊ ಇದೆಲ್ಲ ಇಷ್ಟು ಡಿಸಾಸ್ಟರ್ ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಪೆಸ್ಟ್ ನೋಡೋಣ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.